ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಇವತ್ತು JDS ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಇವತ್ತು ಬೃಹತ್ ಮಟ್ಟದಲ್ಲಿ ಒಂದು ಪಾದಯಾತ್ರೆಗೆ BJPಯ ನಾಯಕರುಗಳು ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಕುಮಾರಸ್ವಾಮಿ ಅವರು ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾರೆ. ಈಗ ನಮ್ಮ ಜೊತೆಗೆ ಹೋರಾಟಗಾರ್ತಿಯಾಗಿರ್ತಕ್ಕಂಥ ಜಾಹ್ನವಿ ಅವರು ಇದ್ದಾರೆ, ಅವ್ರನ್ನ ಈ ಬಗ್ಗೆ ಮಾತನಾಡಿಸ್ತೀನಿ. ಮೇಡಮ್, ಇವತ್ತು ಟೌನ್ಶಿಪ್ ವಿಚಾರವಾಗಿ ನೀವು ಕೂಡ ಸಾಕಷ್ಟು ದಿನಗಳಿಂದ ಈ ಹೋರಾಟವನ್ನು ನೋಡ್ಕೊಂಡು ಬಂದಿದ್ದೀರಿ. ಇವತ್ತು JDS ಪಕ್ಷ ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾ ಇದೆ. ಮೇಡಮ್, ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ನೀವು ಈ ಒಂದು ಪಾದಯಾತ್ರೆಯ ಮೂಲಕ? ಸೊ ನಮ್ಮ ಒತ್ತಾಯ ಬಹಳ ನ್ಯಾಯಯುತವಾಗಿದೆ. ಈ ಒತ್ತಾಯನ ಇವತ್ತು ನೆನ್ನೆ ಅಲ್ಲ, ಕಳೆದ 518 ದಿವಸಗಳಿಂದ ನಾವು ಮಾಡ್ಕೋತಾ ಬಂದಿದ್ದೀವಿ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮಣಿತಾ ಇಲ್ಲ. ಯಾಕಂದರೆ ಅವ್ರಿಗೆ ರೈತರ ಸಮಾಧಿ ಕಟ್ಟಬೇಕು, ತಾವು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೋಬೇಕು, ರಾಬರ್ಟ್ ವಾದ್ರಾ ಕಂಪನಿಗೆ ಏನು ಹಣ ಹೋಗಬೇಕು, ಹೈಕಮಾಂಡ್ಗೆ ಫಂಡ್ ಹೋಗಬೇಕು, ಆ ಒಂದು ನಿಟ್ಟಿನಲ್ಲಿ ಬಹಳ ಕೆಟ್ಟ ಹಠವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸೊ ಅನ್ಯಾಯಕ್ಕೆ ಅಷ್ಟು ಕೆಟ್ಟ ಹಠ ಇರಬೇಕಾದ್ರೆ ನಮ್ಮ ಹಠ ಒಳ್ಳೆ ಹಠ, ನ್ಯಾಯಯುತವಾದಂತಹ ಹಠ, ನಿಯತ್ತಿನ ಹಠ. ಹಾಗಾಗಿ ನಾವು ಬಗ್ಗೋದಿಲ್ಲ. ರೈತರ ಪರವಾಗಿ JDS ಪಕ್ಷ ಈ ಹೋರಾಟ ಶುರುವಾದಾಗಿನಿಂದ ಇದೆ. ನಾನು ಕೂಡ ಕಳೆದ ಹಲವಾರು ದಿವಸಗಳಿಂದ ಭಾಗಿಯಾಗಿದ್ದೀನಿ. ಇವತ್ತು ಏನು JDSನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲಣ್ಣವರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ಬೈರ್ಮಂಗಲದಿಂದ ಫ್ರೀಡಂ ಪಾರ್ಕ್ವರೆಗೆ 38 ಕಿಲೋಮೀಟರ್. ಕೇವಲ ಬಿಡದಿ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. BJP ಕೂಡ ಕೈ ಜೋಡಿಸ್ತಾ ಇದೆ. ರೈತರ ಪರವಾಗಿ ನ್ಯಾಯ ಸಿಗೋವರೆಗೂ, ಈ ಟೌನ್ಶಿಪ್ ಅನ್ನ ಕೈ ಬಿಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. 3ನೇ ದಿವಸ ಅಪ್ಪಾಜಿಯವರು ಈಗ ರಾಜ್ಯ ಸರ್ಕಾರ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡ್ತೀವಿ ಎನ್ನುವಂಥ ಮಾತನ್ನು ಹೇಳಿದೆ. ಆ ಸಮಿತಿ ರಚನೆ ಆಗೋವರೆಗೂ ಕೂಡ ಮತ್ತೊಂದು ಕಡೆ ಚೆಕ್ಕನ್ನು ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಯಾರು ಯೋಜನೆಗೆ ಒಪ್ಪಿದ್ದಾರೆ ಆ ರೈತರಿಗೆ. ಇದು ದ್ವಂದ್ವ ನೀತಿ ಅಂತ ಅನ್ಸಲ್ವಾ? ಹೌದು, ಖಂಡಿತ ರಾಜ್ಯ ಸರ್ಕಾರ ಮಾಡ್ಕೊಂಡು ಬರ್ತಾ ಇರೋದೇ ಅದು. ನೀವು ಗಮನಿಸ್ಬೋದು, ಯಾವಾಗ ಅಪ್ಪಾಜಿ ಧರಣಿ ಕೂರ್ತೀನಿ ಅಂತ ಹೇಳ್ತಾರೋ ನಡುಕ ಶುರುವಾಗುತ್ತೆ. ನೆಕ್ಸ್ಟ್ ಡೇನೆ ಪ್ರೆಸ್ ಮೀಟ್ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು. ನಾವು ಬಲವಂತವಾಗಿ ಏನು ಕಿತ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅದಾದ 2 ಫೈನಲ್ ನೋಟಿಫಿಕೇಶನ್ ಹೊರಡಿಸ್ತಾರೆ. ಅಂದರೆ ರಾಜ್ಯ ಸರ್ಕಾರದ ನಿಲುವು ಹೇಗಿದೆ ಅಂದರೆ, ಬಂದು ಹೆಗ್ಲ ಮೇಲೆ ಕೈ ಹಾಕೋದು, ನಾನು ಇದೀನಪ್ಪ ನಿನ್ನ ಜೊತೆಗೆ ಅಂತ ಹಿಂದೆಯಿಂದ ಬಂದು ಚೂರಿ ಹಾಕುವಂಥ ಕೆಲಸನ ರಾಜ್ಯ ಸರ್ಕಾರ ಮುಂಚಿನಿಂದ ಮಾಡ್ತಾ ಇದೆ. ಅದಾದಮೇಲೆ ಈಗ ಯಾವಾಗ ನಾವು ಪಾದಯಾತ್ರೆನ ಘೋಷಣೆ ಮಾಡಿದ್ವೋ, ಈಗ ಸಮಿತಿ ರಚನೆ ಮಾಡ್ತೀವಿ. ಹೀಗೆ ಸಮಿತಿ ರಚನೆ ಮಾಡೋದು ಈಗಲ ರೈತರು ಬೀದಿಗೆ ಬಂದು ಹೋರಾಟ ಮಾಡಿದ್ಮೇಲೆ ಸಮಿತಿ ರಚನೆ ಮಾಡಬೇಕಾ, ಅಥವಾ ಫಸ್ಟಿಗೆ ಆ ಕೆಲಸಗಳಾಗಬೇಕಾ? ಒಟ್ಟಿನಲ್ಲಿ ದ್ವಂದ್ವ ನಿಲುವು, ಕಣ್ಣರಿಸೋ ತಂತ್ರವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯದ ಜನರ ಮುಂದೆ ಈಗಾಗಲೇ ಅವ್ರು ಬೆತ್ತಲಾಗ್ಬಿಟ್ಟಿದ್ದಾರೆ. ಅವ್ರು ಏನು ತಪ್ಪನ್ನ ಸರಿ ಅಂತ ಹೇಳೋದಕ್ಕೆ ಬಹಳ ಪ್ರಯತ್ನಗಳು ನಡೀತಾ ಇದೆ. ಆದರೆ ಇಲ್ಲಿರೋರು ಯಾರು ಕೂಡ ದಡ್ರಲ್ಲ. ರಾಜ್ಯ ಸರ್ಕಾರದ ಹುನ್ನಾರ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಿದೆ. ರಾಜ್ಯದ ಜನರ ಮೇಡಮ್, ಈಗ ಕೆಲವೊಂದಷ್ಟು ರೈತರು ಕೂಡ ಈ ಯೋಜನೆಗೆ ಒಪ್ಪಿದ್ದಾರೆ. ಅವರು ತಮ್ಮ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ, ಚೆಕ್ಕನ್ನು ಪಡಿತಾ ಇದ್ದಾರೆ. ಆ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಈಗ ನೋಡಿ, ಭೂಸ್ವಾಧೀನ ಕಾಯ್ದೆ ಏನು ಹೇಳುತ್ತೆ? 80% ರೈತರು ಒಪ್ಪಿದ್ರೆ ಮಾತ್ರ ಅದನ್ನು ಪಡ್ಕೊಳ್ಳೋದಕ್ಕಾಗದು. ಅದಕ್ಕೆ ಸಾಕ್ಷಿಯನ್ನಾಗೆ ಮೊನ್ನೆ ಕೋರ್ಟ್ನಲ್ಲೂ ಕೂಡ 3 ವಾರಗಳ ಕಾಲ ಗಡುವು ಕೊಟ್ಟಿದೆ. ಯಾಕಂದರೆ ಆ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿರೋದು. ಕೆಲವು ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ, ಕೆಲವರು ಅದು ಬೆರಳೆಣಿಕೆಯಷ್ಟು ಮಾತ್ರ. ಈ ಹೋರಾಟ ಕಳೆದ 518 ದಿವಸಗಳಿಂದ ನಡೀತಾ ಇದೆ. ಪಕ್ಕದಲ್ಲಿ ಹೋರಾಟ ಯಾವಾಗಲಿಂದ ಶುರು ಆಯಿತು, ರಾತ್ರೋರಾತ್ರಿ ಅವ್ರಿಗೆ ಹೇಗೆ ಪರ್ಮಿಷನ್ ಸಿಕ್ತು ಅದೆಲ್ಲವೂ ಕೂಡ ಗೊತ್ತಿದೆ. ಮಾಧ್ಯಮಗಳೇ ಬಯಲಿಗೆಳೆದಿದೆ. 500 ರೂಪಾಯಿನ ಇಸ್ಕೊಂಡು ಪಾಪ ಮುಗ್ಧ ರೈತರು ಆ ಹೋರಾಟಕ್ಕೆ ಸಾಥ್ ಕೊಟ್ಟಿರೋದು ಹೊರತು 10%ಗಿಂತ ಜಾಸ್ತಿ ಅವ್ರು ಇಲ್ಲವೇ ಇಲ್ಲ. ಸೊ ರಾಜ್ಯ ಸರ್ಕಾರದ ಹುನ್ನಾರ ಕೂಡ ಅದೇ. ಫೈನಲ್ ನೋಟಿಫಿಕೇಶನ್ ಅನ್ನು ಹೊರಡಿಸಿ 3 ತಿಂಗಳು ನೀವು ಹೋರಾಟ ಕೈ ಬಿಡಿ ಅಂತ ಹೇಳಿ ಅವ್ರನ್ನ ಹೆದರಿಸಿ ಬೆದರಿಸಿ ಪ್ರತಿಯೊಬ್ಬರ ಹತ್ರ ಸಹಿ ಹಾಕಿಸ್ಕೊಳ್ಳುವಂಥ ಒಂದು ದರ್ಪಣ ದಬ್ಬಾಳಿಕೆನ ರಾಜ್ಯ ಸರ್ಕಾರ ಮೆರೀತಾ ಇದೆ. ಸೊ ಹಾಗಾಗಿ ಇವ್ರು ಏನೇ ಹುನ್ನಾರ ಮಾಡಿದ್ರು ಕೂಡ ಪ್ರತಿಯೊಂದು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ರೈತರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಅಂತಿಮವಾಗಿ ಅಧಿವೇಶನ ಕೂಡ ಪ್ರಾರಂಭ ಆಗ್ತಾ ಇದೆ. ಆ ಅಧಿವೇಶನದಲ್ಲಿ ಏನು ಒತ್ತಾಯ ಮಾಡ್ತೀರಿ ಈಗ JDS ಪಕ್ಷದ ಮತ್ತು BJP ಪಕ್ಷದ ನಾಯಕರಿಗೆ? ನಮ್ಮ ಒತ್ತಾಯ ಬಹಳ ಪ್ರಾಮಾಣಿಕವಾಗಿದೆ, ಬಹಳ ಕ್ಲಿಯರ್ ಆಗಿದೆ. ಈ GBIT ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಏನು ಮಾಡೋದಕ್ಕೆ ಹೊರಟಿದೆ ಅದನ್ನು ಕೈ ಬಿಡಬೇಕು. ಕೈ ಬಿಡಲಿಲ್ಲ ಅಂತಂದರೆ ನಮ್ಮ ಹೋರಾಟ ಉಗ್ರ ಸ್ವರೂಪನ ಪಡ್ಕೊಳ್ಳುತ್ತೆ. ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೂ ಕೂಡ ರೆಡಿ. ಅದು ನಮ್ಮ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಲಿ, ಏನೇ ಮಾಡಲಿ, ನಾವು ನಮ್ಮ ಹೋರಾಟನ ಕೈ ಬಿಡೋದಿಲ್ಲ. ರಾಜ್ಯ ಸರ್ಕಾರ ಈ ಪ್ರಾಜೆಕ್ಟ್ನ ಕೈ ಬಿಡೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದಿಷ್ಟು ಜಾಹ್ನವಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಯ್ಡ್ ಅವರ ಜೊತೆಗೆ AT ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.